ನಮಸ್ಕಾರ. ಇವತ್ತು ಒಂದು ಪ್ರಮುಖವಾದ ವಿಷಯವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಲು ಬಯಸಿದ್ದೇನೆ. ಎಲ್ಲ ಕಡೆಯೂ ಇವಾಗ ಪ್ರಪಂಚದಾದ್ಯಂತ ಗಾಳಿಯಲ್ಲಿ ಆಕ್ಸಿಜನ್ ಕಡಿಮೆ ಆಗ್ತಾಯಿದೆ, ಕಾರ್ಬನ್ ಡೈಆಕ್ಸೈಡ್, ಇಂಗಾಲಾಮ್ಲ ಜಾಸ್ತಿ ಆಗ್ತಾಯಿದೆ, ಆರೋಗ್ಯಕ್ಕೆ ತೊಂದರೆ ಆಗ್ತಾಯಿದೆ ಅನ್ನೋ ಭಯಗಳು ಜಾಸ್ತಿ ಆಗ್ತಾಯಿದ್ದಾವೆ. ಇದಕ್ಕೆ ಕಾರಣವೂ ಉಂಟು. ಇಂಡಸ್ಟ್ರಿಗಳು ಜಲಮೂಲಗಳನ್ನು ಪೊಲ್ಯೂಷನ್ ಮಾಡೋದು, ವಾಹನಗಳ ದಟ್ಟಣೆಯಿಂದ ನಾವು ಉಸಿರಾಡೋ ಗಾಳಿ ಕೂಡ ಕಲುಷಿತಗೊಳ್ಳೋದು ಇದು ನಡೆದಿದೆ. ಈ ಸಂದರ್ಭದಲ್ಲಿ ನಾವು ಬಹಳ ಮುಖ್ಯ ಗಮನಿಸಬೇಕು ಅಂತಂದರೆ, ನಾನು ಮೊನ್ನೆ ಒಂದು ವಿಡಿಯೋನ ನಾನು ತಮ್ಮ ಮುಂದೆ ಬಿಟ್ಟಿದ್ದೆ. ಈ ಒಂದು ನಗರದಲ್ಲಿ, ವಿಶೇಷವಾಗಿ ಮಿಲ್ಟನ್ ಕೇನ್ಸ್ ಅಂತ ನಗರದಲ್ಲಿ ಏನು ನಾನು ಸ್ವಲ್ಪ ಸಮಯ ಇರಲಿಕ್ಕೆ ಇಲ್ಲಿ ವಾತಾವರಣ ಅರಿಲಿಕ್ಕೆ ಬಂದಿದ್ದೀನಿ. ಇದೊಂದು ಮೈಸೂರಿನಷ್ಟು ವಿಶಾಲವಾದಂಥ ಪ್ರದೇಶ, ಆದರೆ ಜನಸಂಖ್ಯೆ ಮಾತ್ರ 2.5 ಲಕ್ಷ ಮಾತ್ರ. ಇಲ್ಲಿ ಒಂದು ವ್ಯಕ್ತಿಗೆ 200 ಮರಗಳ ಥರ ಈ ನಗರದಲ್ಲಿ ಮರಗಳನ್ನ ಬೆಳೆಸಲಾಗಿದೆ. ಅಂದರೆ ಪ್ರತಿ ಎಕ್ಸ್ಟೆನ್ಷನಲ್ಲಿ ಕೂಡ ಪಾರ್ಕ್ಗಳು, ವುಡ್ಸ್ ಅಂದರೆ ಪುಚ್ಚಿರು ಕಾಡುಗಳು, ಮತ್ತು ನದಿ ತೀರದಲ್ಲಿ, ಕಾಲುವೆ ತೀರದಲ್ಲಿ ಹೆಚ್ಚು ಮರಗಳು, ರಸ್ತೆ ದಡದಲ್ಲಿ ಮರಗಳು, ಇನ್ಸ್ಟಿಟ್ಯೂಷನ್ ಸುತ್ತಮುತ್ತ ಮರಗಳು, ಪ್ರತಿ ಎಕ್ಸ್ಟೆನ್ಷನ್ ಕೂಡ ಸಾಲು ಮರಗಳು, ಹೀಗೆ ತುಂಬ ಮರಗಳನ್ನ ಬೆಳೆಸಿದ್ದಾರೆ. ಇಲ್ಲಿ ಆ ಥರದ ಸಮಸ್ಯೆಗಳು ಕಡಿಮೆ ಇದ್ದಾವೆ. ಅಂದರೆ ಏರ್ ಪೊಲ್ಯೂಷನ್ ಆಗೋದು ಬಿಲ್ಕುಲ್ ಇಲ್ಲ, ಮತ್ತು ಸೌಂಡ್ ಕೂಡ, ವಾಯ್ಸ್ ಪೊಲ್ಯೂಷನ್ ಕೂಡ ಇಲ್ಲ. ಹೀಗಾಗಿ ಅದೊಂದು ನಗರ ಈ ರೀತಿ ಒಂದು ನಿರ್ವಹಣೆ ಮಾಡೋದರಲ್ಲಿ ಜಾಣ್ಮೆನ ತೋರಿಸಿದೆ. ಇದೇ ರೀತಿ ನಾವು ನಮ್ಮ ಮೈಸೂರು ಕೂಡ ಹೆಚ್ಚು ಕಡಿಮೆ ಆ ರೀತಿ ಹೆಸರುವಾಸಿಯಾಗಿತ್ತು. ಮೈಸೂರಿನಲ್ಲಿ ಇರುವಂಥ ರಸ್ತೆಗಳು, ಅಲ್ಲಿರೋ ಮರಗಿಡಗಳು, ಸುತ್ತಮುತ್ತಲ ವಾತಾವರಣ ಎಲ್ಲ ಚೆನ್ನಾಗಿದೆ. ಆದರೆ ಅಲ್ಲಿಯ ಜನಸಂಖ್ಯೆ ಅನುಗುಣವಾಗಿ, ಅಲ್ಲಿಯ ವಾಹನಗಳಿಗೆ ಅನುಗುಣವಾಗಿ, ಅಲ್ಲಿಯ ಶಬ್ದ ಮಾಲಿನ್ಯ ಮತ್ತು ಗಾಳಿ ಮಾಲಿನ್ಯ ಮತ್ತು ನೀರಿನ ಮಾಲಿನ್ಯಗಳು ಜಾಸ್ತಿ ಆಗ್ತಾರಿಂದ ಈ ಸಮಸ್ಯೆಗಳು ನಮ್ಮ ದೇಶದಲ್ಲಿ ಜಾಸ್ತಿ ಕಾಡ್ತವೆ. ಕೆಲವರು ನಮ್ಮ ದೇಶವನ್ನು ಬೇಕಾಬಿಟ್ಟು ಮಾತನಾಡೋದು, ನಮ್ಮವರೇ ಮಾತಾಡೋದಿರುತ್ತೆ. ನಮ್ಮ ದೇಶದಲ್ಲಿ ಡೆಮೋಕ್ರಸಿ ಸರಿ ಇಲ್ಲ, ಪರಿಸರ ಸರಿ ಇಲ್ಲ, ಜನ ಸರಿ ನಡ್ಕೊಳ್ಳಲ್ಲ, ಹಾಗೆಲ್ಲ ಹೇಳ್ತಿರ್ತಾರೆ. ಆದರೆ ನಾವು ಪ್ರತಿಯೊಬ್ಬರು ಜವಾಬ್ದಾರಿ ತಗೊಂಡ್ರೆ ಎಲ್ಲವೂ ಸರಿ ಹೋಗುತ್ತೆ. ಅದು ನಮ್ಮ ಮೇಲೆ ಅವಲಂಬನೆ ಆಗಿದೆ. ನಾನಿಲ್ಲಿ ತಮಗೆ ಮುಖ್ಯವಾಗಿ ಪ್ರಸ್ತಾಪ ಮಾಡೋದೇನು ಇಷ್ಟಪಡ್ತೀನಿ ಅಂತಂದರೆ, ಮರಗಿಡಗಳು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಉಸಿರಾಟಕ್ಕೆ ಸಸ್ಯಗಳ ಮೇಲೆ ಅವಲಂಬಿಸಿದ್ದೀವಿ. ನಾವು ಬಿಡುವಂಥ ಕಾರ್ಬನ್ ಡೈಆಕ್ಸೈಡ್ನ, ಇಂಗಾಲಾಮ್ಲವನ್ನು ಮರಗಳು ಹೀರಿಕೊಂಡು ಅವು ನಮಗೆ ಆಮ್ಲಜನಕವನ್ನು ನಮಗೆ ಕೊಡ್ತವೆ. ಸೊ ಆಮ್ಲಜನಕ ನಾವು ಕೊಡ್ತೇವೆ, ಇಂಗಾಲಾಮ್ಲವನ್ನು ಮರಗಳು ಹೀರ್ಕೊಳ್ತವೆ. ಆಮ್ಲಜನಕ ನಮಗೆ ಬೇಕು, ಇಂಗಾಲಾಮ್ಲ ಗಿಡಕ್ಕೆ ಬೇಕು. ಸೊ ಹೀಗೆ ಪರಸ್ಪರ ನಾವು ಅವಲಂಬನೆ ಆಗಿದ್ದೀವಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ತಾನು ವಾಸಿಸುವ ಪರಿಸರದಲ್ಲಿ, ತನ್ನ ಕೃಷಿ ಭೂಮಿಯಲ್ಲಿ, ತನ್ನ ಶಾಲಾ ಆವರಣದಲ್ಲಿ, ತನ್ನ ಕಚೇರಿ ಆವರಣದಲ್ಲಿ, ತನ್ನ ರಸ್ತೆಗಳ ಸಾಲು ಮರಗಳಲ್ಲಿ, ನದಿ ತೀರ ಪ್ರದೇಶಗಳಲ್ಲಿ, ನಮ್ಮ ಹೊಲ ಬದುಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮರಗಳನ್ನು ಬೆಳೆಸ್ಕೊಳ್ಬೇಕು. ನಮ್ಮ ಅಂಥ ಪರಿಸರದಲ್ಲಿ ಮರಗಿಡಗಳು ಅಂತಂದರೆ ಬರೀ ಆಕ್ಸಿಜನ್ ಕೊಡುವಂಥದ್ದು ಅನ್ನೋದು ಮಾತ್ರ ಅಂತಲ್ಲ, ಸಸ್ಯಗಳು ಗೊಬ್ಬರನೂ ಆಗುತ್ತದೆ, ಎಲೆಗಳು, ಮತ್ತು ಹಕ್ಕಿ ಪಕ್ಷಿಗಳಿಗೆ ಆಹಾರ ಆಗುತ್ತೆ. ನಮಗೂ ಕೂಡ ಅದು ಎಣ್ಣೆ ಬೀಜಗಳನ್ನ ಕೊಡ್ಬೋದು. ವಿಶೇಷವಾಗಿ ಜೈವಿಕ ಇಂಧನ ಮರಗಳನ್ನು ನಾವು ಬೆಳೆಸಿದರೆ ನಾವು ಆರ್ಥಿಕ ಸ್ವಾವಲಂಬನೆ ಆಗಲಿಕ್ಕೆ, ಹೊರದೇಶದ ಮೇಲೆ ನಾವು ಪೆಟ್ರೋಲ್ ತರಲಿಕ್ಕೆ, ಡೀಸೆಲ್ ತರಿಸಲಿಕ್ಕೆ ಅವಲಂಬನೆ ಆಗದೇ ನಮ್ಮ ದೇಶದಲ್ಲೇ ಒಳ್ಳೆಯ ಜೈವಿಕ ಇಂಧನ ಮರಗಳನ್ನ ಬೆಳೆಸಿ, ಹಾಗೆ ಹಿಪ್ಪೆ, ಬೇವು, ಸೀಮರಬ ಇಂಥದ ಮರಗಳನ್ನ ಬೆಳೆಸಿ ಅದರ ಬೀಜಗಳಿಂದ ಎಣ್ಣೆಯನ್ನು ತೆಗೆದು ಎಣ್ಣೆಯನ್ನು ನಾವು ಡೀಸೆಲ್ ಆಗಿ ಪರಿವರ್ತನೆ ಮಾಡುವಂಥ ಅವಕಾಶಗಳು ಇದ್ದಾವೆ. ಈಗಾಗಲೇ ಮೈಸೂರಿನಂಥ NI ಕಾಲೇಜಿನಲ್ಲಿ, ಬೇರೆ ಬೇರೆ ಕಾಲೇಜುಗಳಲ್ಲಿ ರಾಜ್ಯದ ಜೈವಿಕ ಇಂಧನ ಮಂಡಳಿ ಏನಿದೆ ಅದರ ನೆರವಿನಿಂದ ಈ ಉತ್ಪತ್ತಿ ನಡೀತಾ ಇದೆ. ಸೊ ಇಂಥ ಕಾರ್ಯಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಆರ್ಥಿಕವಾಗಿ ನಾವು ಸಬಲಗೊಳ್ಳಲು, ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳಲಿಕ್ಕೆ, ಮತ್ತು ನಾವು ಯಾವುದೇ ಗಾಳಿಯನ್ನು ಅಥವಾ ನೀರನ್ನು ಮಾಲಿನ್ಯ ಮಾಡ್ದೇ, ಶಬ್ದ ಮಾಲಿನ್ಯವೂ ಮಾಡ್ದಂಗೆ ನಾವು ಬಾಳ್ಬೋದು. ಹಾಗಾಗಿ
ತಾವು ಈ ಅಂಶಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಪ್ರತಿಯೊಬ್ಬರು ಕೂಡ ತಮ್ಮ ಹುಟ್ಟುಹಬ್ಬಕ್ಕೆ ಏನು ಖುಷಿಯಿಂದ ಆಚರಿಸ್ತಾರೆ ಆವಾಗ ಕೇಕ್ ತಂದು ಹಂಚೋದಾಗಲಿ ಅಥವಾ ಡ್ರಿಂಕ್ಸ್ ಮಾಡಿ ಪಾರ್ಟಿ ಮಾಡೋದಾಗಲಿ ಅದಕ್ಕಿಂತ ಹೆಚ್ಚಾಗಿ ಅದೇ ಹಣವನ್ನು ತಾವು ಮರಗಿಡ ನೆಡೋದ್ರ ಕಡೆಗೆ ಗಮನ ಹರಿಸ್ಬೋದು. ಉದಾಹರಣೆಗೆ ನಾವು ಒಂದು ಸಣ್ಣ ಉದಾಹರಣೆ ಕೊಡ್ತೇವೆ ನಿಮಗೆ. ಬರ್ತ್ಡೇಗಳು ನಡೀತವೆ. ಬರ್ತ್ಡೇಗಳು ನಡೆಯುವಾಗ ನಾನು ಸಣ್ಣ ಗಮನಕ್ಕೆ ತರ್ತೀನಿ. ಕಲ್ಲಂಗಡಿ ಹಣ್ಣು ಉಂಟಲ್ಲ, ಕಲ್ಲಂಗಡಿ ಹಣ್ಣಿನ ಮೇಲೆ ನಮ್ಮ ಹೆಸರು ಬರಿಬೋದು. ಹ್ಯಾಪಿ ಬರ್ತ್ಡೇ ಅಂತ ಬರಿಬೋದು. ಹ್ಯಾಪಿ ಬರ್ತ್ಡೇ ಅಂತ ಬರೆದು ವಿಶ್ ಮಾಡಿ ಅವ್ರಿಗೆ ನೀವು ಮನೇಲಿ ಒಂದು ದೀಪ ಹಚ್ಚಿ ನಿಮ್ಮ ಪದ್ಧತಿ ಪ್ರಕಾರ ಬರೆದು ಅದನ್ನು ಕಟ್ ಮಾಡಿ ಎಲ್ರಿಗೂ ಸಿಹಿ ಹಂಚ್ಬೋದು. ಅದು ತುಂಬ ಎನ್ವೈರ್ಮೆಂಟ್ ಫ್ರೆಂಡ್ಲಿ ಇದೆ ಮತ್ತು ಆರೋಗ್ಯಕರ ಒಳ್ಳೆಯದು. ಈ ರೀತಿ ಒಂದು ಸಣ್ಣ ಪ್ರಯೋಗ. ಸೊ ಆ ರೀತಿ ತಮ್ಮ ತಮ್ಮ ಪ್ರದೇಶಕ್ಕೆ ಅನುಗುಣವಾಗಿ ಏನೇನು ಹಣ್ಣುಗಳು ಸಿಗ್ತಾವೆ ಆ ರೀತಿ ಹಣ್ಣಿನ ಮೇಲೆ ಬರೆದು ಅದನ್ನು ಖುಷಿಪಟ್ಟು ಹಬ್ಬವನ್ನು ಆಚರಿಸೋಂಗೆ ಮಾಡ್ಬೋದು. ಸೊ ಇಂಥ ಪ್ರಯೋಗಗಳನ್ನ ಕೂಡ ನಾವು ಮಾಡ್ಬೋದು. ಅಂದರೆ ತಾವು ತಮ್ಮ ಸುತ್ತಮುತ್ತ ಮರಗಿಡಗಳನ್ನ ಬೆಳೆಸೋದು, ಕಾಪಾಡುವಂಥದ್ದು. ಈಗ ಹಬ್ಬ ಹರಿದಿನಗಳಲ್ಲಿ ನಾವು ಸ್ವಲ್ಪ ಈ ಥರ ಪರಿಸರಕ್ಕೆ ಹಾಳಾಗದಿರೋವಂಥದ್ದು ಮಾಡುವಂಥದ್ದು. ಮತ್ತು ನಮ್ಮ ಪರಿಸರವನ್ನು ನಾವು ಸ್ವಚ್ಛ ಮಾಡ್ಕೊಂಡು ಕೊಳಕಿನಲ್ಲಿ ಬಿಸಾಕ್ತಾನೆ, ಸಿಕ್ಕಲ್ಲಿ ಬಿಸಾಕೋದು, ಸಿಕ್ಕಲ್ಲಿ ಒಗೆಯೋದು, ಈ ಥರದ್ದೆಲ್ಲ ಮಾಡ್ದೇ ನಾವು ಸ್ವಲ್ಪ ಸ್ವಚ್ಛತೆಯನ್ನು ಮೇಂಟೈನ್ ಮಾಡಿದರೆ ನಾವು ಎಲ್ಲರಿಗಿಂತಲೂ ಚೆನ್ನಾಗಿರಲಿಕ್ಕೆ ಅವಕಾಶಗಳಿದ್ದಾವೆ. ಹಾಗಾಗಿ ತಮ್ಮಲ್ಲಿ ಇವತ್ತು ನಾನು ವಿನಂತಿ ಮಾಡೋದೇನು ಅಂತಂದರೆ ಪರಿಸರವನ್ನು ಚೆನ್ನಾಗಿಟ್ಕೊಳ್ಳೋಣ, ಮರಗಿಡಗಳನ್ನ ಚೆನ್ನಾಗಿ ಬೆಳೆಸೋಣ. ಪ್ರತಿ ವ್ಯಕ್ತಿಯೂ ಕೂಡ ಕನಿಷ್ಠ ತನ್ನ ಜೀವನದಲ್ಲಿ ಒಂದು 100 ಮರಗಳನ್ನಾದ್ರೂ ಬೆಳೆಸಬೇಕು. ಜಾಗ ಇಲ್ಲ ಅಂತ ಕೇಳ್ಬೋದು ನೀವು. ಬೆಳೆಸೋಕ್ಕೆ ಮನಸ್ಸು ಮಾಡಿದರೆ ಜಾಗಗಳು ಸಿಗ್ತವೆ. ಈಗ ನಮ್ಮಲ್ಲಿ ಕಾಡುಗಳು ಕೂಡ ಈಗ ಹಾಳಾಗ್ತಿದ್ದಾವೆ. ಕಾಡಲ್ಲಿ ಪಾರ್ಥೇನಿಯಂ ತುಂಬಿಕೊಂಡಿದೆ. ಒಳ್ಳೊಳ್ಳೆ ಮರಗಳು ಕಡಿಮೆ ಆಗಿದ್ದಾವೆ. ಅಲ್ಲಿ ಪ್ರಾಣಿಗಳು ಕೂಡ ಆಹಾರ ಕಡಿಮೆ ಆಗಿದೆ. ಹಾಗಾಗಿ ಇವನ್ ಕಾಡುಗಳು ಕೂಡ ನಾವು ಬೇರೆ ಈಗ ಕಾಡಲ್ಲಿ ನೆಡೋದಕ್ಕೆ ಗಿಡ ನೆಡಲಿಕ್ಕೆ ಇದು ಅಫೆನ್ಸ್ ಅಂತ ಅಂತಾರೆ. ಆದರೆ ಸರ್ಕಾರವು ಅದನ್ನು ರೂಪುರೇಷೆಗಳನ್ನು ರೂಪಿಸಿ ಸಾರ್ವಜನಿಕರ ಮರಗಿಡಗಳನ್ನ ನಡೆಸುವಂತಹ ಕಾರ್ಯಗಳನ್ನ ರೂಪಿಸಬೇಕು. ಅಲ್ಲಿಯ ಹಳೆಗಳನ್ನ ತೆಗೆದು ಕಳೆಗಳನ್ನ ತೆಗೆದು ಹುಲ್ಲು ಬೆಳೆಯೋಂಗೆ ಮರಗಿಡ ಬೆಳೆಯೋಂಗೆ ನೋಡ್ಕೊಳ್ಬೇಕು. ಪ್ರಾಣಿಗಳು ಕೂಡ ಅನುಕೂಲ ಮಾಡಿಕೊಡ್ಬೇಕು. ಸೊ ಸಸ್ಯಗಳಿದ್ದ ಕಡೆ ಅಲ್ಲಿ ಜಾಸ್ತಿ ಆಮ್ಲಜನಕ ಉತ್ಪತ್ತಿ ಆಗೋದ್ರಿಂದ ನಮಗೆ ತುಂಬಾ ಸಹಾಯ ಆಗುತ್ತೆ. ನಾವಿದ್ದ ಕಡೆ ಮತ್ತು ಪ್ರಾಣಿಗಳಿದ್ದ ಕಡೆ ಆಮ್ಲಜನಕ ಸಸ್ಯಕ್ಕೆ ನಮಗೆ ಬೇಕಾದ ಆಮ್ಲಜನಕ ಸಸ್ಯಗಳು ಕೊಡ್ತವೆ. ನಮಗೆ ಬೇಕಾದಂಥ ಆಮ್ಲಜನಕ ಅವ್ರಿಂದ ತಗೊಂಡ್ಮೇಲೆ ನಾವು ಅವಕ್ಕೆ ಬೇಕಾದಂಥ ಇಂಗಾಲ ಡೈಆಕ್ಸೈಡ್ ನಾವು ಬಿಡುಗಡೆ ಮಾಡ್ತೀವಿ. ಹೀಗಾಗಿ ಮರಗಿಡಗಳ ಸಹವಾಸ ಜೊತೆ ನಾವು ಬೆಳಿಬೇಕು. ಮರಗಿಡಗಳ ಸಹವಾಸ ಜೊತೆ ಬೆಳೆದರೆ ತುಂಬ ಸಹಾಯ ಆಗುತ್ತೆ. ಉದಾಹರಣೆಗೆ ಆದಿವಾಸಿಗಳು ಕಾಡಲ್ಲೇ ವಾಸ ಮಾಡಿದವರು. ಕಾಡೇ ಅವ್ರದ್ದು ವಾಸಸ್ಥಾನ, ಅವರೇ ಅವ್ರ ತಾಯ್ನಾಡು. ಅಲ್ಲಿ ಅವರು ಹೇಗೆ ಆರೋಗ್ಯವಾಗಿದ್ದಾರೆ. ಉದಾಹರಣೆಗೆ ನಾನು ಈ ಕೊರೋನಾ ಬಂದ ಟೈಮ್ನಲ್ಲಿ ನಾವು ಪರೀಕ್ಷೆ ಮಾಡಿದ್ವಿ. ಯಾರ್ಯಾರ ಬ್ಲಡ್ ಲೆವೆಲಲ್ಲಿ ಎಷ್ಟೆಷ್ಟು ಆಕ್ಸಿಜನ್ ಇದೆ ಅಂತ ಹೇಳಂತ. ನಮಗೆ ನಗರ ಪ್ರದೇಶದಲ್ಲಿ 84, 85 ಬಂದರೆ ಆದಿವಾಸಿಗಳಲ್ಲಿ 98, 99, 100 ತನಕ ಬರ್ತಿತ್ತು. ಅದರ ಅರ್ಥ ಕಾಡಿನ ಪರಿಸರದಲ್ಲಿ ವಾಸ ಮಾಡ್ತಿದ್ದ ಸ್ವಚ್ಛವಾದ ಗಾಳಿ, ಅವರು ಒಂದು ಆ ಪರಿಸರದ ಮತ್ತು ಹಸಿರು ಪರಿಸರದಲ್ಲಿ ವಾಸ ಮಾಡ್ತಿದ್ದರಿಂದ ಅವರ ರಕ್ತದಲ್ಲಿ ಆಕ್ಸಿಜನ್ ಮಟ್ಟ ಜಾಸ್ತಿ ಇರ್ತಿತ್ತು. ಸೊ ಇದು ಉದಾಹರಣೆ. ಅಂದರೆ ಯಾವಾಗಲೂ ಪ್ರಾಣಿಗಳಾಗಲಿ, ಪಕ್ಷಿಗಳಾಗಲಿ, ಮನುಷ್ಯರಾಗಲಿ ಮರಗಿಡದ ಸಹವಾಸದಲ್ಲೇ ಇರಬೇಕು. ಮರಗಿಡ ಸಹವಾಸ ನಮಗಿದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಹೀಗಾಗಿ ಈ ಅಂಶವನ್ನು ತಮ್ಮ ಮುಂದೆ ತರಬೇಕು. ತಾವು ಪ್ರತಿಯೊಬ್ಬರು ಕೂಡ ತಮ್ಮ ಹುಟ್ಟುಹಬ್ಬದಲ್ಲೇ ಆಗಲಿ, ಹಬ್ಬದ ಹರಿದಿನಗಳಾಗಲಿ ಅಥವಾ ಒಳ್ಳೊಳ್ಳೆ ಕಾರ್ಯಗಳಲ್ಲಾಗಲಿ ಇಂಥವನ್ನು ಹೆಚ್ಚು ಮರಗಳನ್ನ ಬೆಳೆಸಲಿಕ್ಕೆ ತಮ್ಮ ಪರಿಸರ ಯೋಗ್ಯವಾದಂತಹ ನಡವಳಿಕೆಗಳನ್ನ ರೂಢಿಸ್ಕೊಳ್ಳಿಕ್ಕೆ ಮತ್ತು ಎನ್ವೈರ್ಮೆಂಟಲ್ ಫ್ರೆಂಡ್ಲಿಯಾಗಿ ಬಾಳಲಿಕ್ಕೆ ನಾವು ರೂಪುರೇಷೆಗಳನ್ನ ತಯಾರು ಮಾಡ್ಕೊಳ್ಬೇಕು. ಇದೊಂದು ಮುಖ್ಯವಾದ ನಮ್ಮ ತೀರ್ಮಾನ ಅಂತೇಳಿ ಪ್ರತಿಯೊಬ್ಬರು ಮಾಡಿದರೆ ನಮ್ಮ ಪರಿಸರ, ವಿಶೇಷವಾಗಿ ನಮ್ಮ ಪರಿಸರದಲ್ಲಿ ತುಂಬ ಚೆನ್ನಾಗಿ ಮರಗಿಡಗಳು ಬೆಳೀತವೆ. ಮಳೆನೂ ಸಾಕಷ್ಟು ಬರುತ್ತೆ. ಸೊ ಹೀಗಾಗಿ ಮರಗಿಡಗಳು ಬೆಳೆಸಲಿಕ್ಕೆ ಕಷ್ಟ ಏನಾಗೋದಿಲ್ಲ. ನಮ್ಮಲ್ಲಿ ಎಲ್ಲ ಥರದ ಮರಗಳನ್ನು ಬೆಳೆಸ್ಬೋದು. ಬರೀ ಫ್ಯಾಷನ್ಗಾಗಿ ಮರಗಳಲ್ಲ, ಅದ್ರ ಉತ್ಪತ್ತಿ ಕೂಡ ಬರಬೇಕು. ಅದು ಮರ ಮುಟ್ಟ ಆಗ್ಬೋದು, ಆಹಾರ ಆಗ್ಬೋದು, ಸೊಪ್ಪಾಗ್ಬೋದು, ಒಳ್ಳೆ ನೆರಳಾಗ್ಬೋದು. ಹೀಗಾಗಿ ಸೊ ಮರ ಒಂದೇ ಮನುಷ್ಯನಿಗೆ ಏನೂ ಬಯಸ್ತೇನೆ ನೆರವು ನೀಡುವಂಥ ಒಂದು ಇದು ಜೀವ. ಅಂಥ ಒಂದು ಜೀವ ನಾವು ಚೆನ್ನಾಗಿ ಗಮನಿಸಬೇಕು. ನಾವು ಅದನ್ನು ಕೇರ್ ಮಾಡ್ತಾಯಿದ್ರೆ ಅವು ನಮ್ಮನ್ನು ಚೆನ್ನಾಗಿ ಕೇರ್ ಮಾಡ್ತವೆ. ಅವರಿಂದ ನಮಗೆ ಕಲಿಲಿಕ್ಕೆ ಬಹಳ ಕೂಡ ಇದೆ. ಆ ಒಂದು ಸಹಕಾರ ಭಾವನೆ, ನಿಸ್ವಾರ್ಥವಾಗಿ ಸೇವೆ ಮಾಡುವಂಥದ್ದು ಅವುಗಳಿಂದ ಕಲಿಬೇಕಾದಂಥ ಅಂಶ. ಹಾಗಾಗಿ ನಾವು ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಮನಸ್ಥಿತಿಯನ್ನು ನಾವು ರೂಢಿಸ್ಕೊಂಡ್ರೆ ನಮ್ಮ ದೇಶವನ್ನು ಇನ್ನೂ ಸುಂದರಗೊಳಿಸ್ಬೋದು. ನಮ್ಮ ದೇಶವನ್ನು ಇನ್ನೂ ಚೆನ್ನಾಗಿ ನಾವು ಕಟ್ಬೋದು. ಈ ಕಡೆಗೆ ತಾವು ಗಮನ ಹರಿಸಬೇಕು. ತಮ್ಮ ಸರ್ಕಾರಗಳಿಗೆ, ತಮ್ಮ ಗ್ರಾಮ ಪಂಚಾಯತಿಗಳಿಗೆ, ತಮ್ಮ ಸ್ಥಳೀಯ ಸರ್ಕಾರಗಳಿಗೆ ತಾವು ಒತ್ತಡ ಕೂಡ ಹೇರಬೇಕು. ಅರಣ್ಯ ಇಲಾಖೆ ಮತ್ತು ಬೇರೆ ಇಲಾಖೆಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡೋಂಗೆ ಕೂಡ ನೋಡಬೇಕು. ಯಾಕೆಂತಂದರೆ ನಾವು ಸಾರ್ವಜನಿಕರು ಸಹಕರಿಸಿದರೆ ಅವರು ಕೂಡ ಒಂದು ಮನಸ್ಸಿಟ್ಟು ಕೆಲಸ ಮಾಡ್ತಾರೆ. ಸೊ ಸಾರ್ವಜನಿಕರು ಸಹಕಾರ ಇಲ್ಲದೆ ಸಾರ್ವಜನಿಕರು ಬೇಕಾಬಿಟ್ಟು ನಡ್ಕೊಂಡ್ರೆ ಕೆಲಸ ಮಾಡೋರು ಕೂಡ ಹುಮ್ಮಸ್ಸಿಂದ ಮಾಡಲ್ಲ. ಹಾಗಾಗಿ ನಾವು ಇನ್ನು ಮುಂದೆ ಪರಿಸರ ಫ್ರೆಂಡ್ಲಿಯಾಗಿ ನಡ್ಕೊಂಡು ಮರಗಿಡಗಳನ್ನ ಬೆಳೆಸೋ ಕಡೆ ಗಮನ ಹರಿಸಿ
ನಾವು ಒಳ್ಳೆಯ ಖುಷಿಯಾದ ವಾತಾವರಣನ ಸೃಷ್ಟಿ ಮಾಡ್ಕೊಂಡು ನಮಗೆ ಬೇಕಾದ ಆಮ್ಲಜನಕವನ್ನು ನಾವು ಮರಗಿಡಗಳಿಂದ ಪಡೆಯೋಣ. ಮರಗಿಡಗಳಿಗೆ ಬೇಕಾದಂಥ ಇಂಗಾಲ ಡೈಆಕ್ಸೈಡನ್ನ ಅವ್ರಿಗೆ ಕೊಡೋಣ ಅಂತ ಹೇಳ್ತಾ ತಮಗೆ ಈ ಥರ ನನ್ನ ಮಾತುಗಳನ್ನ ಆಲಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.